ಮತ್ತೊಬ್ಬ ಎಂಎಲ್ಎಯ ಕಾಮಕಾಂಡ ಬಯಲಾಗಿದೆ. ಸದ್ಯದಲ್ಲೇ ಹೊರ ಬೀಳತ್ತೆ ಆ ಎಂಎಲ್ಎ ಕಾಮಕಾಂಡ. ಹಾಗಾದ್ರೆ ಯಾರು ಆ ಎಂಎಲ್ಎ? ನಿಜಕ್ಕೂ ಕೂಡ ಏನ್ ನಡೆದಿದೆ? ಕಾಮಕಾಂಡದ ಕತೆ ಏನು? ಸಾಕಷ್ಟು ಜನ ಇತ್ತೀಚೆಗಂತೂ ಈ ಕಾಮಕಾಂಡದ ಸುದ್ದಿಗಳನ್ನ ನೋಡಿ ನೋಡಿ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೊಬ್ಬ ಕಾಮಕಾಂಡ ಬಯಲಾಗತ್ತಂತೆ ಎಂಎಲ್ಎದು. ಯಾರು ಹಾಗಾದ್ರೆ ಆತ? ಸದ್ಯದಲ್ಲೇ ಹೊರ ಬೀಳತ್ತೆ ಆ ಎಂಎಲ್ಎಯ ಕಾಮಕಾಂಡ. ಯಾರು ಹಾಗಾದ್ರೆ ಆ ಎಂಎಲ್ಎ? ಆ ಕಾಮಕಾಂಡದ ಕಥೆ ಏನು? ಮತ್ತೊಬ್ಬ ಎಂಎಲ್ಎಯ ಕಾಮಕಾಂಡವನ್ನ ರಾಜ್ ನ್ಯೂಸ್ ನಿಮ್ಮ ಮುಂದಿಡ್ತಾ ಇದೆ. ಯಾರು ಹಾಗಾದ್ರೆ? ಹಾಲಿ ಮಾಜಿ ಯಾರಿರಬಹುದು? ಮತ್ತೊಬ್ಬ ಎಂಎಲ್ಎಯ ಕಾಮಕಾಂಡ ಬಯಲಾಗ್ತಿರೋದು ಒಂದೆರಡಲ್ಲ. ಆತನ ಕಾಮಕಾಂಡವನ್ನ ಕೇಳಿದ್ರೆ ನಿಜಕ್ಕೂ ಚೀತು ಅಂತೀರ. ಬಹಳಷ್ಟು ಮಹಿಳೆಯರ ಜೊತೆ ಆತ ರಾಸಲೀಲೆಯನ್ನ ಆಡಿದ್ರಂತೆ. ಒಬ್ಬರಲ್ಲ ಇಬ್ಬರಲ್ಲ, ಬಹಳಷ್ಟು ಮಹಿಳೆಯರ ಜೊತೆಗೆ ರಾಸಲೀಲೆ. ಮುನಿರತ್ನ ನಂತರ ಆ ಎಂಎಲ್ಎಯ ಕಾಮಕಾಂಡ ಬಯಲಾಗತ್ತಾ ಅಥವಾ ಬಯಲಾಗೇ ಹೋಯ್ತು? ಪ್ರಭಾವಿ ಎಂಎಲ್ಎ ರಾಸಲೀಲೆ ಸಿರಿ ಬಿಡುಗಡೆಯಾಗುತ್ತಾ? ಒಬ್ಬರಿಬ್ಬರಲ್ಲ, ಬಹಳಷ್ಟು ಮಹಿಳೆಯರ ಜೊತೆಗೆ ರಾಸಲೀಲೆ. ಮುನಿರತ್ನ ಆಯ್ತೀಗ ಪ್ರಭಾವಿ ಎಂಎಲ್ಎ ಕಾಮಕಾಂಡ ಬಯಲಾಗತ್ತೆ. ಸಿರಿ ಕೂಡ ಇದೆಯಂತೆ ನೋಡಿ. ಒಬ್ಬರಿಬ್ಬರಲ್ಲ, ಬಹಳಷ್ಟು ಮಹಿಳೆಯರ ಜೊತೆಗೆ ಆತನ ರಾಸಲೀಲೆಯ ಸಿಡಿ ಇದೆ ಅಂತ ಹೇಳಲಾಗಿದೆ. ಖ್ಯಾತ ಮಹಿಳೆಯೊಂದಿಗೆ ಆ ಎಂಎಲ್ಎಯ ರಾಸಲೀಲೆ ಪಂಚತಾರ ಹೋಟೆಲ್ನಲ್ಲಿ ನಡೆದಿತ್ತಂತೆ. ರಾಸಲೀಲೆ, ಆ ಎಂಎಲ್ಎಯ ರಾಸಲೀಲೆ ಬಿಡುಗಡೆಯಾಗದಂತೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಂತೆ. ಯಾರು ಆ ಪ್ರಭಾವಿ? ಶ್ರೀರಕ್ಷಿಯಾಗಿ ಇರುವಂತಹ ಪ್ರಭಾವಿ ಯಾರು? ಪಂಚತಾರ ಹೋಟೆಲ್ನಲ್ಲಿ ನಡೆದ ರಾಸಲೀಲೆ. ಖ್ಯಾತ ಮಹಿಳೆಯೊಂದಿಗೆ ಆ ಎಂಎಲ್ಎಯ ರಾಸಲೀಲೆ ಇದೆಯಂತೆ ಪಂಚತಾರ ಹೋಟೆಲ್ನಲ್ಲಿ. ಆ ಎಂಎಲ್ಎ ಕಾಮಕಾಂಡ ಬಯಲಾಗದಂತೆ ಮಹಾನಾಯಕ ಪ್ಲಾನ್ ಮಾಡಿದಾರಂತೆ. ಆದ್ರೆ ಸದ್ಯದಲ್ಲೇ ಬಿಡುಗಡೆಯಾಗಲಿದೆ ಆ ಎಂಎಲ್ಎಯ ಸಿಡಿ. ಯಾರು ಹಾಗಾದ್ರೆ ಆ ಎಂಎಲ್ಎಗೆ ಶ್ರೀರಕ್ಷಿಯಾಗಿರುವುದಾದ್ರೂ ಯಾರು? ಆ ಎಂಎಲ್ಎ ಕಾಮಕಾಂಡ ಬಯಲಾಗದಂತೆ ಮಹಾನಾಯಕ ಪ್ಲಾನ್ ಮಾಡಿದ್ರಂತೆ. ಸದ್ಯದಲ್ಲೇ ಬಿಡುಗಡೆಯಾಗಲಿರುವ ಆ ಎಂಎಲ್ಎಯ ಸಿಡಿ. ನಿನ್ನೆಯವರೆಗೂ ಕೂಡ ಪ್ರಭಾವಿ ನಾಯಕರೊಬ್ಬರು ತಡೆದಿದ್ರಂತೆ ಸಿಡಿ ಬಿಡುಗಡೆ ಮಾಡೋದು ಬೇಡ ಅಂತ. ಯಾಕೆ ತಡೆದಿದ್ರು? ನಿನ್ನೆಯವರೆಗೂ ಟೈಮ್ ಸರಿ ಇರ್ಲಿಲ್ವಾ? ಏನಾಗಿತ್ತು ಹಾಗಾದ್ರೆ?
ನಿನ್ನೆಯವರೆಗೂ ಸಿಡಿ ಬಿಡುಗಡೆಯಾಗದಂತೆ ತಡೆದ ಆ ಮಹಾನ್ ನಾಯಕ ಯಾರು ಅವರು? ಒಬ್ಬೊಬ್ಬ ರಾಜಕಾರಣಿಗಳು ಒಂದೊಂದು ಕಾಮಕಾಂಡ ಕರ್ಮಕಾಂಡ. ಅದಕ್ಕೆ ಅಧಿಕಾರಕ್ಕೆ ಬರ್ತಾರೋ ಏನೋ, ದುಡ್ಡಿನ ಆಸೆ ತೋರಿಸಿ ವಂಚಿಸಬೇಕು, ಈ ರೀತಿ ಮಾಡಬೇಕು ಅಂತ. ಮುನಿರತ್ನ ಬೆನ್ನಲ್ಲೀಗ ಮತ್ತೊಬ್ಬ ಪ್ರಭಾವಿ MLA. ಯಾರು ಹಾಗಾದ್ರೆ ಆ MLA? ಸಿಡಿ ಇರೋ ವಿಚಾರ ನಿಜಾನ ಹಾಗಾದ್ರೆ? ಶೀಘ್ರದಲ್ಲೇ ಆ ಸಿಡಿ ಬಿಡುಗಡೆಯಾಗುತ್ತಾ? ಸರ್ಕಾರದ ಪ್ರಭಾವಿಯೊಬ್ಬರ ಕೈ ಸೇರಿದೆ ಅಂತೆ ಆ MLAಯ ಸಿಡಿ. ಪ್ರಭಾವಿ ಮೇಲೆ ಸಿಡಿ ಬಿಡುಗಡೆ ಮಾಡದಂತೆ ಮಹಾನ್ ನಾಯಕ ಒತ್ತಡವನ್ನು ಹಾಕಿದ್ದು ಮತ್ತೊಬ್ಬ MLAಯ ಕಾಮಕಾಂಡ ಬಯಲಾಗುತ್ತೆ. ಯಾರು ಹಾಗಾದ್ರೆ? ಯಾರು ಆ MLA? ಪ್ರಭಾವಿ ಶ್ರೀರಕ್ಷೆ ಇರುವಂತಹ ಆ MLA ಯಾರು? ಸರ್ಕಾರದ ಪ್ರಭಾವಿಯೊಬ್ಬರ ಕೈ ಸೇರಿದ ಆ MLA